ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ಅರುಣ್ ಡೈರಿ ಫಾರ್ಮರ್ ಯೂಟ್ಯೂಬ್ನಿಂದ ಮಾತಾಡೋದು. ಇವತ್ತು ವಿಶೇಷ ಏನಪ್ಪ ಅಂದ್ರೆ ಹೈನುಗಾರಿಕೆ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ಕೇಳಕ್ ಬಂದಿದ್ವಿ. ಇಲ್ಲಿ ನಮ್ಮೊಂದಿಗೆ ಇದ್ದಾರೆ ಶಿವು ಬ್ರದರ್ ಅಂತೇಳಿ, ಅವ್ರನ್ನ ಕೇಳೋಣ ಬನ್ನಿ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಶಿವು ಅಣ್ಣ. ಗದಗ ಜಿಲ್ಲಾ ಗದಗ ತಾಲೂಕು ಹರ್ತಿಯಾರ ನಾವು. ಈಗ ಈ ದನದ ಮಾಡಕ್ಕಂತ ಒಂದು 3 ವರ್ಷ ಆತಣ್ಣ. 3 ವರ್ಷ ಆತ. ಏನು ಒಮ್ಮಕ್ಳೇ ದನ ತಂದು ಮಾಡಿರೋ ಏನೋ ಒಂದೊಂದು ದನ ತಂದು ಹಿಂಗ್ ಇಲ್ಲಣ್ಣ, ಮೊದ್ಲಾಕ ಮನ್ಯಾಗ ಉಣ್ಣಾಕ ಅಂತಂದ 1-2 ಆಕಳ ತರ್ತಿದ್ರ ಅಪ್ಪಾಜಾರ. ನಾವು ಶಾಲೆಗೆ ಹೋಗೋ ಹೊತ್ನ್ಯಾಗ ಶಾಲೆ ಸುಟ್ಟಿ ಇದ್ದಾಗ ಹೋಗಿ ಮೇಸ್ಕೊಂಡ್ ಬರ್ತಿದ್ವಿ. ಅದನ್ನ ಬಿಟ್ರ ದನ ಇದನ್ನ ಮಾಡಬೇಕು ಅನ್ನೋದೇ ಇದ್ದಿಲ್ಲ. ನಾವು ಚೆನ್ನಾಗಿ ಶಾಲೆ ಕಲಿಬೇಕು. ನಂದು ITI ಮುಗ್ದೈತೆ ಅಣ್ಣ. ನಾವು ಒಂದು ವರ್ಷ ಬೆಂಗಳೂರಾಗ ಕೆಲಸ ಮಾಡಿದ್ವಿ. ಮತ್ತ ಹೊಳ್ಳಿ ಅಲ್ಲಿ ಇಲ್ಲಿ ಒಂದಿಟ್ಟು ಕೆಲಸ ಮಾಡಿದ್ವಿ. ಅಲ್ಲಿರೋದಕ್ಕ ಇಲ್ಲಿರೋದಕ್ಕ ಅಂದ್ರ ಊಟದ ಪ್ರಾಬ್ಲಮ್, ತಂದೆ ತಾಯಿ ಬಿಟ್ಟಿರದ ಆಗಲ್ಲ. ಯಾಕಂದ್ರೆ ಸಣ್ಣ ಇರೋದಕ್ಕೆ ನಾವು ಎಲ್ಲಿ ಇಲ್ಲ ಹಂಗಾಗಿ ತಂದೆ ತಾಯಿ ಬಿಟ್ಟಿರಕ್ ಆಗ್ಲಿಲ್ಲ ನಮ್ಗೆ. ಅವ್ರು ಕೊಡೋ 10-15 ಸಾವಿರಕ್ಕೆ ಅವ್ರ ಅಂದಂಗ ಅನಿಸ್ಕೊಂಡು ನಮ್ಮ ಟ್ಯಾಲೆಂಟ್ ಯೂಸ್ ಮಾಡಿ ಅವ್ರ ಹೆಸರು ಬೆಳೆಸೋಕಿನ ನಾವಿಲ್ಲಿ ತಂದೆ ತಾಯಿ ಮುಂದ ಅವ್ರು ಹೇಳ್ದಂಗೆ ಕೇಳ್ಕೊಂಡು ನಮ್ಮ ಟ್ಯಾಲೆಂಟ್ ಯೂಸ್ ಮಾಡಿ ಒಂದೇನಾರ ಕೆಲಸ ಮಾಡಿದ್ವಿ ಅಂದ್ರ ನಮ್ಮ ತಂದೆ ತಾಯಿ ಹೆಸರನ್ನ ತಂದಾಗತಿ, ನಾವು ಒಂದು ಕೆಲಸದಾಗ ಮುಂದುವರೆದಾಗತಿ. ಆ ಕಾರಣಕ್ಕೆ ನಾವು ಇದನ್ನ ಮಾಡಂದಿದ್ದು. ಈಗ ಎಷ್ಟು ಅದಾವ ಆಕಳ? ಈಗ ನಾನು ಟೋಟಲ್ ಒಟ್ಟ ಒಂದು 8 ಆಕಳ ಅದಾವ, ಒಂದು 5 ಹೆಣ್ಗಾರ ಅದಾವ. ಇವು ಕ್ರಾಸ್ ಫೀಡ್ ಹೆಂಗ್ ಮಾಡ್ತೀರ ನಾವು? ಈಗ ಉತ್ತರ ಕರ್ನಾಟಕ ಆಗತ್ತಲ್ಲ, ಬಿಸಿಲು ಜಾಸ್ತಿ. ಹಂಗಾಗಿ ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳುವಂತ ದನನು ತರ್ತಿರ್ತೀವಿ. ಹೊಳ್ಳಿ ನಾವು ಪ್ಯೂರ್ HF ಆಗ್ಲಿ ಪ್ಯೂರ್ ಜರ್ಸಿ ಆಗ್ಲಿ ಕಟ್ಸಂಗಲ್ಲ. ಈಗ ಮನ್ಯಾಗ ಒಂದು HF ಹುರಿ ಇಟ್ಟಿರ್ತೀವಿ, ಅದಕ್ಕೆ ಜರ್ಸಿ ಹುರಿ ಆಕಳಿಗೆ ಬಿಡ್ತೀವಿ. ಹೊಳ್ಳಿ HF ಆಕಳಿಗೆ ಜರ್ಸಿ ಸೆಮೆನ್ ಹಾಕಿಸ್ತೀವಿ, ಇಲ್ಲ ಗಿರ್ ಸಾಯಿವಲ ಈ ತರ ಒಟ್ಟು ಕ್ರಾಸಿ ಬೀಡ್ ಅಂದ್ರೇನ ನಮ್ಮ ಬಿಸಿಲಿಗೆ ಹೊಂದ್ಕೊಂಡಿರ್ಬೇಕ. ಆ ತರ ಮೇಂಟೈನ್ ಮಾಡ್ಕೊಂತ ಬರಂತೀವಿ. ಈ ಪ್ರೆಸೆಂಟ್ ಎಷ್ಟು ಹಾಕಲ್ಲ? ಈಗ ಪ್ರೆಸೆಂಟ್ ಒಟ್ಟ ನಾನು ಟೋಟಲ್ 18 ದನ ಹಾಕವು. 18 ಎತ್ತು ಆಕಳ ಕೂಡಿ ಒಟ್ಟ 18 ದನ ಅದಾವ. ಮೊದಲ ಮಾಡುವಾಗ ಕಷ್ಟ ಅನಸ್ತ, ಯಾಕಾರ ಮಾಡ್ಬಿಟ್ಟಪ್ಪ ಇದನ್ನ ಬಿಟ್ಟು ಹೋಗ್ಬಿಡೇನ ಇಷ್ಟು ಮಾರಿ ಅತ್ತಾಗ ಎಲ್ಲೋ ಒಂದ್ ಕಡೆ. ಯಾಕಂದ್ರ ನಮ್ಮ ಹುಡುಗರನ್ನ ಎಲ್ಲಾ ದೋಸ್ತಿ ಒಳಗೆ ಇರ್ತೀವಲ್ಲ, ಅವ್ರು ಎಲ್ಲಾರ ಅಡ್ಡಾಡಕ್ ಹೋಗೋದು, ಫಂಕ್ಷನ್ಗೆ ಹೋಗೋದು ಇಂಥವೆಲ್ಲ ಮಾಡ್ತಿರ್ತಾರ. ಯಾಕಂದ್ರೆ ಹೊಸದಾಗಿ ಮಾಡ್ಬಿಟ್ಟಿನ ಹುರುಪಿಲಿ. ಆ ಟೈಮ್ ಅವ್ರು ಅಡ್ಡಾಡ್ ನೋಡಿ ನನ್ಗೂ ಹಿಂಗ್ ಬಂತಲ್ಲ, ನಾನು ಯಾಕ್ರ ಮಾಡ್ಕೊಂಡ್ಬಿಟ್ನ, ಎಲ್ಲೋ ಒಂದಂತ ದುಡೋರು 10-15 ಸಾವಿರ ಕೊಡ್ತಿದ್ರಲ್ಲ ಅಂತ ಅನಿಸ್ಬಿಡ್ತ. ಆದ್ರೆ ಎಷ್ಟ ಕಷ್ಟ ಆಗ್ಲಿ ಏನೋ ಆಗ್ಲಿ ಮಾಡ್ಬಿಟ್ಟಿನಿ ಅಂತಂದ್ ಅದೊಂದ್ ಏನೋ ಧೈರ್ಯದಿಂದ ಮಾಡಿದ್ಯಾ. ಹೊಳ್ಳಿ ನಮ್ಮ ಅಣ್ಣ ತಮ್ಮಗಳು ಏನದಾರಲ್ಲ, ನಮ್ಮಿಬ್ರು ತಮ್ಮಾರ, ಅವ್ರು ಸಾಥ್ ಕೊಟ್ಟ ಮ್ಯಾಗ ಇಷ್ಟ ಬೆಳಕ್ ಕಾರಣ ಆತ. ಈಗ ನಾವು ಮಾಡಕಂತ 3 ವರ್ಷ ಆತ. ಒಬ್ಬನ ಕೂಡಿ ಮಾಡ್ತೀರ ಮಾಡ್ತೀರ? ಬ್ಯಾಸಗಿ ಒಳಗ ನಾನು ನಮ್ಮ ತಮ್ಮಾರು ಇಷ್ಟು ಕೂಡಿ ಮಾಡ್ತೀವಿ. ಈಗ ಮಳೆಗಾಲದಾಗಲ್ಲ ನಮ್ದು ಬಾಳ ಕಡು ಬಡಿತಾನ ನಮ್ದೆಲ್ಲ ಹೇಳ್ಕೋಬಾರ್ದ. ಆದ್ರೆ ಈಗ ನೀವ್ ಇಂತಲ್ಲಿ ಬಂದಾಗ ಹೇಳ್ಕೋಬೇಕ. ಯಾಕಂದ್ರ ನಮ್ಮ ತಂದೆ ತಾಯಿ ಹೆಂಗಪ್ಪ ಅಂತಂದ್ರ ಆಸ್ತಿವಾನ್ರಲ್ಲ ನಾವು. ನಮ್ದು ಇರೋದು 1 ಎಕರೆ ಹೊಲ. ನಾವು ಸಣ್ಣರಿದ್ದಾಗ ಚಪ್ಪರದಾಗ ಬುತ್ತಿ ಇಟ್ಟಿಟ್ಟು ದುಡ್ಯಾಕ್ ಹೋಗಿದ್ರ ನಮ್ಮ ಅಪ್ಪಾಜಿ ನಮ್ಮ ಮಮ್ಮಿ. ಅಂದ್ರೆ ಹೊಲಕ್ ಹೋಗಿದ್ರ. ಶಾಲೆಲಿದ್ದ ಬಂದ್ ಗುಟ್ಲೇನ ಏನದ ಜಲ್ಲಿ ಮುಚ್ಚಿಟ್ಟಿರ್ತಿರಲ್ಲ, ಅದನ್ನ ತೆಗೆದು ಊಟ ಮಾಡಿ ಹಿಂಗ್ ಬೆಳೆದ್ ಬಂದಾರ ನಾವು. ಆ ಕಾರಣಕ್ಕ ನಮ್ ತಲೆಯಾಗ ಏನ್ ಬಂತಪ್ಪ ಅಂತಂದ್ರ ಏನೋ ಒಂದ್ ಮಾಡ್ಬೇಕ, ಮುಂದ್ ಬರ್ಬೇಕ ಒಳ್ಳೆ. ಯಾಕಂದ್ರ ನಮ್ಮವ್ರ ಮನ್ಯಾಗ ಈಗ ಬಾಳ ಮಂದಿ ಹೇಳ್ತಾರ ಸಂಬಂಧಕ್ಕ ದುಡ್ಡಿದ್ರ ಬೆಲೆ ಕಾಲದ. ಹಂಗಾಗಿ ನಾವು ಎಲ್ಲಾರು ಹೋದ್ವಿ ಅಂದ್ರ ಇವ್ರು ಯಾಕಾರ ಬಂದ್ರಪ್ಪ ನಮ್ಮ ಮನೆಗೆ ಅನ್ನೋ ಲೆಕ್ಕಕ್ಕೆ ನೋಡ್ತಿದ್ರು ನಮ್ಮನ್ನ. ಆದ್ರ ಎಲ್ಲಾ ಜನರಿಗೆ ಏನ್ ಹಾಕೋತೀನಿ ಅಂದ್ರ, ನಮ್ಮನ್ನ ಜನ ಗುರ್ತಿಸಾಕ್ ಕುಂತಾರಪ್ಪ ಅಂತಂದ್ರ ನಮ್ಗೆ ಇವಾಗ ಕಾರಣ ಗೋಮಾತೆಯಲ್ಲಿದ್ದಾನ ನಾನು ಇಷ್ಟ ಹೆಸರು ಮಾಡಿದ್ದಾತು, ಇಲ್ಲ ನಮ್ಮನ್ನ ಜನ ಗುರ್ತಿಸಾಕ್ ಕುಂತಾರ ಆತ, ಇಲ್ಲ ನಮ್ಮ ಸಂಬಂಧಿಕರೊಳಗ ನಾವು ಹೆಮ್ಮೆಲಿದ್ದ ಅಡ್ಡಾಡ್ತೀವಿ ಅಂತಂದ್ರ ನಮ್ಗೆ ಈ ಗೋಮಾತೆಯಲ್ಲಿದ್ದಾನ ಕಾರಣ. ಈಗ ಎಷ್ಟು ಲೀಟರ್ ಅಂತ ಒಂದೊಂದು ಆಕಳ? ನಾನು ಡೈಲಿ ಒಟ್ಟ ಒಂದು 80 ಲೀಟರ್ ಹಾಲು ಹಾಕವ. ಒಪ್ಪತ್ತಿಗೆ 40 ಲೀಟರ್ ಹಾಲು ಹಾಕ್ತಾನೆ. ಎಷ್ಟು ಇನ್ಕಮ್ ಬರ್ತಾನೆ? ಒಂದು 80-85 ಸಾವಿರ ರೂಪಾಯಿ ಬರ್ತೈತಿ ಪರ್ ಮಂತ್. ಮೊದಲ ಜಾಸ್ತಿ ಬರ್ತೈತೆ. ಈಗ ಆಕಳ ಅರ್ಗಬ್ಬ ಅದಾವು, ಒಂದೊಂದು ತುಂಬ ಲೋಡ್ ಅದಾವ, ಒಂದೊಂದು ಅರ್ಗಬ್ಬ ಅದಾವ. ಹಂಗಾಗಿ ಒಂದು 80-85 ಸಾವಿರ ರೂಪಾಯಿ ಬರ್ತೈತಿ. ಈಗ ಆಕಳ ಕಡ್ದವ್ರಿಗೆ ಸಾಮಾನ್ಯವಾಗಿ ಕಾಡೋದು ಅಂದ್ರೆ ಕೆಚ್ಚಲು ಬಾವು ಹೆಂಗ ಕಂಟ್ರೋಲ್ ಮಾಡ್ತೀರ? ಕೆಚ್ಚಲು ಬಾವು ಅಂತಂದ್ರ ನಾವು ಡೈಲಿ ಹಾಲು ಹಿಂಡ್ತಿರ್ತೀವಲ್ಲ, ಈಗ ಬಾಳ ಅದ್ರೊಳಗೆ ನಾವು ನುರ್ತು ಬಿಟ್ಟಿವಿ. ಈಗ ಹಂಗಾಗಿ ಒಂದ್ ಸ್ವಲ್ಪ ಏನಾರ ಆಗೈತೆ ಅಂದ್ರೆ ಡೈಲಿ ನಾವು ಹಿಂಡ್ತಿರ್ತೀವಲ್ಲ, ಒಂದ್ ಏನಾರ ಒಂದು ಸ್ವಲ್ಪ ಒಂದ್ ಮಲ್ಯಾಗ ಒಂದ್ ಸ್ವಲ್ಪ ಹಾಲು ಬಂತು ಅಂದ್ರೆ ಏನೋ ಒಂದ್ ನಮ್ ತಲೆಯಾಗ ಓಡಾಡ್ಬಿಡುತ್ತೆ. ಏನಾಗೈತಿ ಅಂತಂದ್ ವಿಚಾರ ಮಾಡ್ತೀವಿ. ಒಂದ್ ಸ್ವಲ್ಪ ಬಾಳ ಗಮನ ಕೊಟ್ಟು ವಹಿಸಿದ್ವಿ ಅಂದ್ರ ಆಗ ಬರಾಕ್ ಕುಂತಿದ್ದಕ್ಕ ಆಗ ಟ್ರೀಟ್ಮೆಂಟ್ ಕೊಟ್ಟು ಅಂದ್ರೆ ಅವಾಗ ಮುಂಜಾನೆಗ ರಾತ್ರಿ ಮಾತ್ರ ಮುಂಜಾನೆ ಕಡಿಮೆ ಆಗ್ಬಿಟ್ಟಿರ್ತೈತಿ. ಆದ್ರೆ ಈಗ ಕೆಲವೊಂದಿಷ್ಟು ಮಂದಿ ಗೊತ್ತಿರಂಗಲ್ಲ, ಅವಾಗ ಕೆಚ್ಚಲ್ ಬಾವದ ಬಾಳ ಪ್ರಾಬ್ಲಮ್ ಬರುತ್ತೆ. ಈಗ ಆಕಳಿಗೆ ಜಡ್ ಬಾಳ ಅಂತಾರಲ್ಲ, ಇದಕ್ಕೆ ಎಮ್ಮಿಕ್ಕಿಂತ ಆಕಳ ಬಿಸಿ ಆಕಳಿಗೆ ಜಡ್ ಬಾಳ ಅಂತಾರ.
ಆಕಳಿಗೆ ಜಡ್ ಭಾಳ ಅಂತ ಯಾಕಂತಾರಪ್ಪ ಅಂತಂದ್ರ ಅವು ಭಾಳ ಮೃದು ಇರ್ತಾವ. ಯಾಕಂದ್ರೆ ಎಚ್.ಎಫ್ ನಾವು ಪ್ಯೂರ್, ಯಾಕಂದ್ರ ಈಗಿನ ಜನ ಏನ್ ನೋಡ್ತಾರ ಅಂದ್ರೆ ಹಾಲು ನೋಡ್ತಾರ, ಜಾಸ್ತಿ ಹಿಂಡು ಅವು ಭಾಳ ಸೂಕ್ಷ್ಮ ಇರ್ತಾವ. ಹಂಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರ ಒಂದ್ ಸ್ವಲ್ಪ ಕ್ರಾಸ್ ಬಿಡ್ ಕಟ್ಬೇಕು, ಇಲ್ಲ ಒಳ್ಳೆ ಎಚ್.ಎಫ್ ಹಸುನ ಕಟ್ತೀವಪ್ಪ ನಾವು ಅಂದಾಗ ಒಗಾತಿ ಭಾಳ ಇಟ್ಕೋಬೇಕು, ಡೈಲಿ ಮೈ ತೊಳಿಬೇಕು, ಕ್ಲೀನಿಂಗ್ ಮೇನ್. ಡೈರಿ ಫಾರ್ಮ್ ಒಳಗ ಹೆಂಗಿರ್ಬೇಕಂತಂದ್ರ ನಾವು ಹಕ್ಕಿ ಒಳಗ್ ಕುಂತೀವಿ ಅಂದ್ರೆ ದನದ ಕಾಲ ಕುಂತೀವಿ ಅಂದ್ರ ಬುತ್ತಿ ಬಿಚ್ಚಿ ಉಂಡಿರ್ಬೇಕು, ಆ ತರ ಕ್ಲೀನ್ ಇರ್ಬೇಕು. ಇವ್ರ ಶೆಡ್ನ್ಯಾಗ ಯಾಕಾರ ಒಳಗ್ ಬಂದಪ್ಪ ಅಂತ ಅನ್ಸಿರ್ಬಾರ್ದು ಆ ತರ. ಈ ನಾನು ಆಕ ನೋಡ್ಬೋದು ನೀವು ಇಷ್ಟು ಹೊಲಸಾಟ ಅದಾವು, ಯಾಕಂದ್ರೆ ಈ ಮಣ್ಣಾಗ ಕಟ್ಟಿರ್ತೀವಲ್ಲ ಫುಲ್ ಹೊಲಸಾಟ. ಯಾಕಂದ್ರ ಅದಕ್ಕ ಮಣ್ಣಿನ ಅಂಶ ಎಷ್ಟು ಬೇಕು ಅಷ್ಟು ಹೀರ್ಕೊಳ್ಬೇಕಂತಂದ ನಾವು ಮಣ್ಣಾಗ ಕಟ್ಟದ. ಯಾಕಂದ್ರೆ ನಾವು ಬರೀ ಅದನ್ನ ನೋಡಿದ್ರ ಆರೋಗ್ಯ ನೋಡ್ರಿ ಯಾರ. ಈಗ ನಾವು ನ್ಯಾಚುರಲ್ ಆಗಿ ಮಣ್ಣಾಗನು ಇರ್ಬೇಕು ದನ, ಅಂದ್ರ ಮೊಣಕಾಲ್ ಬಾವು ಬರೋದ್ ಕಮ್ಮಿ ಆಕತಿ, ಇಲ್ಲ ಒಂದೊಂದ್ ನೋವು ಇದ್ರು ನೋವು ಸಾಯ್ತಾವ. ಆ ಕಾರಣಕ್ಕೆ ನಾವು ಹೊರಗ್ ದನ ಮಣ್ಣಾಗ ಕಟ್ತೀವಿ. ಹೊಲಸ್ ಮಾಡ್ಕೊಳ್ಳಿ, ಡೈಲಿ ಮುಂಜಾನೆ ಬರ್ರಿ, ನಮ್ಮ ಆಕಳ ತಳ ಮೆನ್ಸ್ತಿರ್ತಾವ, ಡೈಲಿ ಮೈ ತೊಳಿತಿರ್ತೀವಿ. ಈಗೇನು ಫೀಡ್ ಯಾವ ತರ ಕೊಡ್ತೀರ ನೀವು ಆಕಳಿಗೆ? ನಾವು ಮುಂಜಾನೆ ಒಂದ್ ಟೈಮ್, ಸಾಯಂಕಾಲ ಒಂದ್ ಟೈಮ್. ಹೊಳ್ಳಿ ಈಗ ಹೆಂಗ್ ಹೊರಗೆ ಕಟ್ಟಿರ್ತೀವಿ ಹಿಂಗ ಒಟ್ಟ ಏನು ಕೂಳಾಕಂಗಲ್ಲ. ಬೆಳಗ್ಗೆ ಒಂದ್ ಆಕಳಿಗೆ ಒಂದ್ ಬುಟ್ಟಿ ಕಡ್ಲಿ ಒಟ್ಟು 4 ರಿಂದ 5 kg ಮೊಸರು ಇಡ್ತೀವಿ ಒಂದ್ ಆಕಳಿಗೆ. ಅದು 10 ಲೀಟರ್ ಹಾಲು ಹಿಡ್ತೈತಪ್ಪ ಅಂತಂದ ಆಕಳಿಗೆ ಎಷ್ಟ. ಈಗ ಹಾಲು ಕಡಿಮೆ ಹಿಡ್ತೈತೆ ಅಂದ್ರೆ ಕಡಿಮೆ ಅಂದ್ರೆ ನಾ ಹೇಳ್ದೇನಪ್ಪ 1 ಲೀಟರ್ಗೆ 400 ಗ್ರಾಮ್ ಇಡ್ಬೇಕು. ಅಂದ್ರೆ ಒಂದ್ ಅರ್ಧ ಕೆಜಿನಾರ ಒಂದ್ ಲೀಟರ್ಗೆ ಅರ್ಧ ಕೆಜಿ ಹಿಂಡಿ ಇರ್ಬೇಕು. ಹಿಂಗ ನಾವು ಫುಡ್ನ್ಯಾಗ ಮೇಂಟೈನ್ ಮಾಡ್ಕೊಂತ ಹೋದ್ವಿ ಅಂದ್ರ ನಮ್ ಡೈರಿ ಉಳಿತೈತಿ. 1 ಲೀಟರ್ ಹಿಂಡೋದಕ್ಕೂ ತಿನಸು ಬೆಳೆ ಅದಕ್ಕೆ 5 kg ತಿನಸು ಅಂತಂದ್ರ ನಾವು ಲುಕ್ಷನ್ ಹಾಕೊಂತ. ಡೈರಿ ಫಾರ್ಮ್ನಾಗ ಮೇನ್ ಲಾಭಪ್ಪ ಅಂತಂದ್ರ ಖಂಡಾಪಟ್ಟಿ ಲಕ್ಷಗಟ್ಲೆ ದುಡ್ಡು ಹಾಕಿ ಆಕಳ ತರೋಕಿನ ಲಕ್ಷಗಟ್ಲೆ ಬೆಳೆ ಬಾಳುವಂತ ಕರಾನ ಜೋಪಾನ ಮಾಡ್ಬೇಕು. ಮೇನ್ ಕರ ಬ್ರೀಡಿಂಗ್ ಏನ್ ಇರ್ತೈತಲ್ಲ, ಯಾಕಂದ್ರೆ ಇಷ್ಟು ದನ ಕಟ್ಟಿವಪ್ಪ ಅಂತಂದಾಗ ಒಂದೊಂದ್ 10 ಲೀಟರ್ ಹಿಂಡ್ತೈತಿ ಅಂದಾಗ ಅದ್ರ ಕರಕ್ ನಾವೇನ್ ಮಾಡ್ತೀವಿ, ಒಂದ್ 4 ಲೀಟರ್ ಹಾಲು ಕುಡ್ಸಕ್ ಹಿಂದ ನೋಡ್ತೀವಿ. ಯಾಕಂತಂದ್ರ ಖರ ಜೋಪಾನ ಮಾಡಕ್ ಯಾರು ಮುಂದ್ ಬರಂಗಿಲ್ಲ. ಈಗ ಈಗಿನ ದಿನಮಾನದಾಗ ಈ ಸದ್ಯಕ್ಕೆ ನಡೆಯಾಕ ಕುಂತಿದ್ ಏನಪ್ಪ ಅಂತಂದ್ರ ₹1,00,000 ಕೊಟ್ಟು ಆಕಳ ತರ್ತೀನಿ ಅನ್ನೋ ಧೈರ್ಯ ಎಲ್ಲಾಗೂ ಐತಿ. ಆದ್ರೆ ₹1,00,000 ಕೊಟ್ಟು ಆಕಳ ಚಲೋ ಐತಿ ಖಾತ್ರಿ ಕೊಡೋ ಗಣಮಾಗ ಯಾವನೂ ಇಲ್ಲ. ಯಾಕಂದ್ರ ದಲಾಲ್ರು ಕೆಲವೊಂದಿಷ್ಟು ಮಂದಿ, ಎಲ್ಲಾರು ಅಲ್ಲ, ಕೆಲವೊಂದಿಷ್ಟು ಮಂದಿ ದಲಾಲ್ರು ಹೇಲ್ ತಿನ್ನಕ್ ಸಜ್ಜಾಗ್ಬಿಟ್ರ. ಯಾಕಂದ್ರ ಮುಂಜಾಲಿದ್ದ ಸಂಜೆ ಮಠ ನಾವು ಬೆವ್ರು ಸುರಿಸಿ ದುಡುದ ನಾವ್ ಮಾಡ್ತೀವಿ ಇದನ್ನ ಕೆಲಸ ನಾವ್ ಮಾಡದ. ಆದ್ರೆ ಅಲ್ಲೇ ಒಬ್ಬ ಬಂದ್ ಯಾವಾಗ ಒಂದ್ 4 ಲೀಟರ್ 5 ಲೀಟರ್ ಹಾಲು ಹಿಂಡ್ತಿರುತ್ತೆ, 8 ಲೀಟರ್ 10 ಲೀಟರ್ ಹಿಂಡ್ತೈತೆ ಅಂತಂದ್ ಕೊಡಿಸಿ ಅರ್ಧ ರೊಕ್ಕ ಹೇಳಿ ತಿಂದ್ಬಿಡ್ತಾರೆ. ರೈತರಿಗೆ ಬಾಳ ಜಾಸ್ತಿ ಮೋಸ ಆಗದ್ ಪೇಟೆಗ. ಆದ್ರೆ ಕೆಲವೊಂದಿಷ್ಟು ಮಂದಿ ಇರ್ತಾರ ಒಳ್ಳೆ ದನ ಕೊಡಿಸ್ತಾರ. ಯಾಕಂದ್ರೆ ನನಗೂ ಕೆಲವೊಂದಿಷ್ಟು ಮಂದಿ ಕೊಡ್ಸ್ಯಾರ, ಅವ್ರ ಹೆಸರು ಹೇಳ್ಬಾರ್ದ. ರಾಣೆಬೆನ್ನೂರೊಳಗಿದ್ದ ಒಂದ್ ಆಕಳ ತಂದೆ ನಾನು. ಆಕಳ 4 ಲೀಟರ್ ಹಾಲು ಇತ್ತ. ಆದ್ರ ಗ್ಯಾರಂಟಿ ಹೇಳಿದ್ರು 1 ಮಲಿ ಹೋಗೈತೆ ಅಂತಂದ. ಆದ್ರೆ ಇಲ್ಲಿ ಬಂದ್ಮ್ಯಾಗ ಗೊತ್ತಾಗ್ತ 2 ಮಲಿ ಹೋಗಿದ್ವು. ಅದಾದ್ಮೇಲೆ ಹೊಳೆ ಅವಾಗ ಆಕಳ ಕೊಡಿಸ್ದಾಗ ಫೋನ್ ಹಚ್ಚಿ ಅಣ್ಣ ಹಿಂಗಾಗೈತ್ರಿ ಅಂತಂದ್ಯ. ಅವ ನನಗ ಇಲ್ಲಣ್ಣ ಹೊಳೆ ತೊಂಬ ನಾ ಎಲ್ಲ ಮಾರಿಸ್ತೀನಿ ಹಂಗ ಹಿಂಗಿದ್ರೆ ಒಂದು ಖುಷಿ ಇರ್ತಿತ್ತು, ಯಾಕಂದ್ರೆ ನಂಬ್ಕೊಂಡು ಹೋಗಿದ್ನಿ ಅವನ್ನ. ಆದ್ರೆ ಅವ ಏನಂತಂದ್ರೆ ಇಲ್ಲಣ್ಣ ನಾನು ಇಲ್ಲೇ ತೋರಿಸಿದ್ದೆ ನಿನಗ, ನನಗೆ ಗೊತ್ತಿಲ್ಲದ ಅಂತಂದು ಕೈ ಎತ್ತಿ ಬಿಟ್ಟ. ಯಾಕಂದ್ರ ನಾನು ಹೇಳೋದೇನಪ್ಪ ಅಂತಂದ್ರ ಯಾರ ಆಕಳ ತಗೋರಿ, ಮಾರ್ಕೆಟ್ನಾಗ ತಗೊಳಕಿನ ಹಳ್ಳಿ ಒಳಗ ತಗೋರಿ. ಮಾರ್ಕೆಟ್ನಾಗ ತಗೋರಿ ಇಲ್ಲ ಅನ್ನಂಗಿಲ್ಲ, ಗ್ಯಾರಂಟಿಯರ್ ನಮಗ್ ಸಿಗೋದು ಕಮ್ಮ. ಯಾಕಂದ್ರೆ ನಾವಂತೂ 16 ಅಂತಲ್ಲಿ ಮಾರ್ಕೆಟ್ ಅಡ್ಡಾಡ್ತೀವಿ ಎಲ್ಲ ಮಾಡ್ತೀವಲ್ಲ, ಅಲ್ಲೇ ನಮಗ್ ಗ್ಯಾರಂಟಿಯರ್ ಇರ್ತಾರ, ಅವ್ರು ಕೊಡಿಸ್ತಿರ್ತಾರ. ಈಗ ಹೊಸದಾಗಿ ಏನ್ ದನ ತೊಗೊಂತಿರ್ತಾರಲ್ಲ ಹಳ್ಳಿ ಒಳಗೆ ತಗೊಂಡ್ ಚಲೋ. ಯಾಕಂದ್ರೆ 1 ಬಿಟ್ಟು 2 ದಿವಸ ಹೋಗಿ ಅವ್ರ ಮನ್ಯಾಗ ಹೋಗಿ ಹಿಂಡ್ಕೊಂಡು ಸಾಲು ಹಿಂಡ್ತಾವು ಏನಂತ ನೋಡ್ಕೊಂಡು ತೊಗೊಂಬರ್ಬೋದು. ನಾವು ಮೊದಲು ದನ ಕಟ್ಟುವಾಗ ಅದನ್ನ ಮಾಡೀವಿ. ಈಗ ನಾನು ಇದು ನಮ್ಮೂರಿಂದ ಆಕಳ ಇದು ಮೊದಲು ನಮ್ಮ ಮನ್ಯಾಗ ಬಂದಾಗ 6-7 ಲೀಟರ್ ಇತ್ತು. ಈಗ ಸದ್ಯಕ್ಕ ಇಳಿದ ಒಂದು 4-5 ತಿಂಗಳಂತೂ 10 ಲೀಟರ್ ಹಾಲು ಹಿಡ್ತೈತಿ. 10 ಲೀಟರ್ ಇಳಿದ ಮ್ಯಾಗ ಇಳಿದಾಗ ಅದನ್ನ ಬೆಳದಡಿಲಿ ತಂದಿದ್ವಿ, ಅಲ್ಲಿ ಮಕ್ಕೊಂಡೈತಲ್ಲ. ಇದನ್ನ ಕರೆ ನಂಬ್ತೀವಿ ಸುಳ್ಳು ನಂಬ್ತೀರಿ. ಇದಕ್ಕ ಬಾಳ ಅಲ್ಲ, ಒಂದ್ 2-3 kg ಮೊಸರು ಇಟ್ರೆ ಸಾಕಿದಕ್ಕ, ಜಾಸ್ತಿ ಇಟ್ರೆ ಹೊಟ್ಟೆ ಉಗ್ತೈತಿ ಇದ್ರದ್ದು. ಆದ್ರೆ 8 ಲೀಟರ್ ಹಾಲು ಹಿಡ್ತೈತಿ ಜರ್ಸಿ. ಅವ್ರ ಮತ್ತ ಗ್ಯಾರಂಟಿಯರ್ ಹೇಳಿಕೊಟ್ಟಿದ್ರ, ನಿಮ್ ಮನ್ಯಾಗ ಹೋತ ನಮ್ಮ ಮನ್ಯಾಗ ಕಾಯಂ ಹೆಣ್ಗಾರ ಇಳ್ದೈತ್ರಿ, ನಿಮ್ ಮನ್ಯಾಗ ನಮ್ಮ ಮನಿಗ್ ಬಂದ್ 4 ಸುಳು ಇಳ್ದೈತಿ, 1 ಹೋರಿಕರ 3 ಹೆಣ್ಗಾರ ಇಳ್ದೈತಿ. ಇದೇನೈತಲ್ಲ ಇದು ನಮ್ಮ ಮನ್ಯಾಗ ಹುಟ್ಟಿದ ಆಕಳ. ನೀವು ಮನ್ಯಾಗ ಹುಟ್ಟಿದ್ದು ಬಾಳ ಜಾಸ್ತಿ ಬ್ರೀಡಿಂಗ್ ಮಾಡಿದ್ವಿ. ಇದು ಮನ್ಯಾಗ ಹುಟ್ಟಿದ್ದ, ಇದ್ರಾವ್ ತೀರ್ಕೊಂತ ನಮ್ಮ ಹೊಲ್ದಾಗ ಮಣ್ಣು ಮಾಡಿದ್ವಿ. ಇದ್ರ ಮಗಳ ಮನ್ಯಾಗ ಐತಿ. ಇದ್ರ ಮಗಳ ಹೊಳ್ಳಿ ಇದು ಏನ್ ಮಕ್ಕೊಂಡೈತಲ್ಲ ಇದ್ರ ಮಗಳು ಇದ್ರ ಮಗ ನಮ್ಮ ಒಟ್ಟ ಮನ್ಯಾಗ ಬ್ರೀಡಿಂಗ್ ಮಾಡ್ಕೊಂಡು ಹೋಗ್ತೀವಿ. ಯಾಕಂದ್ರ ಈಗ ಹೇಳಿದ್ನಲ್ಲ ಲಕ್ಷಗಟ್ಲೆ ಕೊಟ್ಟು ರೊಕ್ಕ ಕೊಟ್ಟು ತರೋ ಕಿಮ್ಮತ್ ನಮ್ ಕಡೆ ಐತಿ. ಆದ್ರ ಅದನ್ನ ಉಳಿಸ್ಕೊಂಡು ಅವ್ರ ಕಡೆ ಇಲ್ಲ, ಕೊಡೋರ್ ಕಡೆ ಗ್ಯಾರಂಟಿ ಇಲ್ಲ ಅನ್ನೋ ಕಾರಣಕ್ಕ ನಾವು ಒಂದ್ ಯಾವ್ದೋ ಒಂದ್ ಕರ ಐತಪ್ಪ ಅಂತಂದಾಗ
ದಿನ ಮುಂಜಾನೆ 4 ಲೀಟರ್ ಸಂಜೆ 4 ಲೀಟರ್ ಕುಡ್ಸಿರಿ ಅಂತ ತಪ್ಪಲ್ಲ. 3 ತಿಂಗಳು ಕುಡಿತಾವು. ಅತ್ತಾಗ ದೌಡಿ ಹಲ್ಲು ಬಲ್ತು ಅಂದ್ರ ಬೇಕಾದಾಗ ಬಲ್ಲಂಗ್ ಕೂತಿ ಅಂತಿರ್ತಾವ. ಅವಾಗ ನಾವೇನೋ ಫೀಲ್ಡ್ ಏನೋ ಸ್ವಲ್ಪ ಕೊಟ್ಕೊಂಡು ಮೇಂಟೆನೆನ್ಸ್ ಮಾಡಿದ್ರ ನಮಗಿಲ್ಲ ಅಂದ್ರ 2 ವರ್ಷಕ್ಕ ಆಕಳ ಕೈಯಾಗ ಸಿಗತೈತಿ. ಮದುವೆ ಆಗೈತಲ್ಲ ನಿಮ್ದು? ನಮ್ದೇನೂ ಇಲ್ಲ ಅಣ್ಣ. ಮತ್ತೆ ಇದನ್ನ ಉದ್ಯಮ ಮಾಡಕತ್ತೀರಿ ಈಗೆಲ್ಲ ಇದಕ್ಕೆ ಹಳ್ಳಿ ಕನ್ಯಾ ಕೊಡಕಾವಲ್ಲ ಅಂತಾರ, ಕೊಡಕಾವಲ್ಲ ಅಂತಾರ. ಆದ್ರ ಒಬ್ರು ವಿಚಾರ ಮಾಡ್ಬೇಕದನ್ನ ಏನ, ಯಾಕಂತಂದ್ರ ಈ ಕನ್ಯಾ ಕೊಡೋರು ನೌಕರಿದ ಅವ್ನ ಕಡೆ ಇದ್ರ ನನ್ನ ಮಗಳು ಸುಖದಿಂದ ಇರ್ತಾಳ ಅಂತಂದ ಬಾಳ ಮಂದಿ ಅನ್ಕೊಂಡಿರ್ತಾರ. ಆದ್ರೆ ನಾವು ಸೋಷಿಯಲ್ ಮೀಡಿಯಾದಾಗ ನೋಡ್ತೀವಲ್ಲ, ನೌಕರಿದಾರು ಎಷ್ಟೋ ಮಂದಿ ಡೈವರ್ಸ್ ಆಗ್ಯಾವ, ಎಷ್ಟೋ ಮಂದಿದ ಕೊಲೆನ ಆಗಕುಂತಾವ ಅಂತಂತ ರೊಕ್ಕ ಇದ್ದಾರ ಏನ್ ಉಳಿವಲ್ದ. ನಾವು ಇವನ್ನ ಬಾ ಇಲ್ಲದ ಮೂಕ್ ಪ್ರಾಣಿನ ಇಷ್ಟು ಚಂದ ನೋಡ್ಕೊಂತೀವಿ, ಇನ್ ನಮ್ಮ ಮನಿಗ್ ಬರೋ ಹೆಣ್ಮಕ್ಳು ಹೆಂಗ್ ನೋಡ್ಕೊಳಕಿಲ್ಲ. ಹೆಂಗ್ ನೋಡ್ತಾರಂತಂದ್ರ ನಮ್ಮ ಮನ್ಯಾಗ ಮೊದಲಿನ ಮಂದಿ 8-10 ದನ ಅದವಪ್ಪ ಅವ್ರ ಮನ್ಯಾಗ ಅಂತಂದ್ರ ನನ್ನ ಮಗಳು ಸುಖದಿಂದ ಇರ್ತಾಳೆ ಇಲ್ಲಿ ಇವ್ರ ಮನ್ಯಾಗ ಅಂದ್ರೇನ ಮಂದಿ ಮನೆತನ ನೋಡಕ್ ಬರುವಾಗ ಬರೀ ಹೊಟ್ಟು ಮೇವಿನ ಬುಣಿ ನೋಡಿದ್ರಂದ್ರ ಇವ್ರ ಮನ್ಯಾಗ ಇಷ್ಟು ದನ ಅದವು ಇಷ್ಟು ಹೊಟ್ಟೆ ಮೇವ್ ಹೊಟ್ಕೊಂಡ್ರ ನನ್ನ ಮಗಳು ಸುಖದಿಂದ ಇರ್ತಾಳ ಅಂತ ಅನ್ಕೊಂತಿದ್ರಂತ. ಈಗಿನ ಮಂದಿ ದನ ನೋಡಿದ್ರ ನನ್ನ ಮಗಳನ್ನ ಸಾಯ ಬಡಿತಾರ ಇವ್ರು, ನನ್ನ ಮಗಳು ಸಗಣಿ ಕಸ ಮಾಡೇ ಸಾಯ್ತಾಳ ಇವ್ರ ಮನ್ಯಾಗ ಅಂತಂದ ಮೈಂಡ್ನಾಗ ಕುಂದ್ಕೊಂಡ್ಬಿಟ್ರ. ಆದ್ರ ಈಗ ನಮ್ಮ ವಿಚಾರ ಏನಪ್ಪಾ ಅಂತಂದ್ರ ಒಂದ್ ಹೇಳ್ದ, ಈಗ ತಂದೆ ತಾಯಿ ಯಾವ ಭಾವನೆ ಏನು ಮಗಳು ತಲೆಯಾಗ ಬೆಳೆಸಿರಲ್ಲ ಅದು ನೀವು ಹೆಂಗ್ ಕುಂದಿರ್ಸ್ಬಿಟ್ರಿ ಅಂದ್ರ ಮನ್ಯಾಗ ಏನಾರ ಅತ್ತಿ ಮಾವ ಟಾರ್ಚರ್ ಕೊಟ್ರ ನಮ್ಮ ಮನೆಗೆ ಬಾ ಅನ್ನೋ ಲೆಕ್ಕ ಕುಂದಿರ್ಸ್ಬಿಟ್ಟು. ಈಗ ಇಲ್ಲ ಹೊಂದ್ಕೊಂಡು ಹೋಗು, ಗಂಡ ಹೆಂಗ ಯಾಕಿರ್ಲಿ ಗಂಡನ ಜೊತೆ ಹೊಂದ್ಕೊಂಡು ಹೋಗು ಅಂತಂದು ಹೇಳು ಪಾಲಕರು ಕಮ್ಮಿ ಆಗ್ಬಿಟ್ರ. ಹಂಗಾಗಿ ಎಷ್ಟೋ ಮಂದಿ ಡೈವರ್ಸ್ ಆಗುಂತಾವ್. ಸಣ್ಣ ಸಣ್ಣ ಹುಡುಗಿಯಾರು ನಮ್ಮ ಮುಂದೆ ಆಡಿ ಬೆಳೆದಂತ ಹುಡುಗಿಯಾರು ಎಷ್ಟೋ ಮಂದಿ ಡೈವರ್ಸ್ ಆಗುಂತಾವ್. ಕಣ್ಣಾರೆ ನೋಡ್ತೀವಿ. ಅಂತದಿದ್ದಾಗೂ ಇಲ್ಲ ನಾ ಮದುವೆ ಆಗ್ಬೇಕು, ನನಗೆ ಕನ್ಯಾನ ಸಿಗ್ಬೇಕು ಅನ್ನೋದು ಮೈಂಡ್ ಆಗಲಿದ್ದ ತೆಗೆದ್ಬಿಟ್ಟಿವಿ ನಾವು. ಯಾಕಂದ್ರೆ ನಮ್ಮ ಮನೆಗೆ ಬರಾಕಿ ಹೆಂಗಿರ್ತಾವ ಏನೋ ಗೊತ್ತಿಲ್ಲ, ನಾವು ಇದಕ್ಕೆ ಹೊಂದ್ಕೊಂಡು ಹೋಗಾರ ನೋಡಾಕೊಂತೀವಿ. ಆದ್ರ ಎಲ್ಲದರ ಏನೋ ಗೊತ್ತಿಲ್ಲ. ಈಗ ನೀ ಪರ್ ಮಂತ್ 80,000 ಐತಂತ ನಮ್ಗೆ ಹೇಳಿದಿ. ರೈತರ ಮಕ್ಕಳಿಗೆ ಕನ್ಯಾ ಕೊಡಕಾವಲ್ಲ ಅಂತಾರ ಈ ಉದ್ಯೋಗ ಮಾಡಕತ್ತಿದ್ರ. ನೀವು ಈಗ ಬೆಂಗಳೂರಾಗ 10-15 ಸಾವಿರ ಪಗಾರ ಕೊಳ್ಳಿ ಕನ್ಯಾ ಕೊಡ್ತಾರ. ಆದ್ರೆ ಏನೈತಿ ಈಗ ನಮ್ಮ 80,000 ಐತಂದ್ರೆ ರೈತರ ಮಕ್ಕಳಿಗೆ ಕನ್ಯಾ ಕೊಡಂಗಿಲ್ಲ ಅಂತಾರ. ಅದಕ್ಕೆ ಏನ್ ಹೇಳ್ತೀನಿ ನೋಡ್ಪಾಣ. ಈಗ ಮೊದಲ ತಂದೆ ತಾಯಿ ಏನು ಹೆಣ್ಣು ಹಡ ತಂದೆ ತಾಯಿ ಏನಿರ್ತಾರಲ್ಲ ಅವ್ರ ಮೈಂಡ್ ಸೆಟ್ ಏನಪ್ಪಾ ಅಂತಂದ್ರ ದನ ಬಾಳದಪ್ಪ ಇವ್ರ ಮನ್ಯಾಗ ಅಂತಂದ್ರ ನನ್ನ ಮಗಳು ಅಲ್ಲಿ ಸಗಣಿ ಕಸ ಮಾಡ್ಯ ಸತ್ತೊಕ್ಕಳ ಅನ್ನೋದು ಮೈಂಡ್ನಾಗ ಬಂದ್ಬಿಡತಿ. ಆದ್ರ ಅವ್ರ ಮನ್ಯಾಗ ಎಷ್ಟೋ ಮಂದಿ ಹೆಣ್ಮಕ್ಳು ರಾಣಿ ತರ ಇರೋರನ್ನ ನೋಡ್ತೀವಿ ನಾವು. ಯಾಕಂದ್ರ ಈಗ ನೀವು ನೋಡ್ಕೊರಿ, ನೌಕರಿ ಏನ್ ಮಾಡ್ತಿರ್ತಾರಲ್ಲ ಅಂತವ್ರು ಡೈವರ್ಸ್ ಬಾಳ ಹಾಕಿರ್ತಾವ, ಕಿಟ್ಕಿಟಿ ಬಾಳ. ಇವೆಲ್ಲ ನೋಡಿದಾಗ ಈಗ ತಂದೆ ತಾಯಿ ಮಕ್ಕಳಿಗೆ ಹೇಳ್ಬೇಕ, ಇದು ನಮ್ಮ ಮೂಲ ಉದ್ಯೋಗ ಇದೆ, ನಮ್ಗ ಪರಂಪರೆ ಇದೆ ರೈತಾಪಿ ಉದ್ಯೋಗ. ಈಗ ನಮ್ ಕರ್ನಾಟಕದ ಅತಿ ನಮ್ಮ ಇದ್ರಾಗಿರೋದ ರೈತಾಪಿ ಕುಟುಂಬನ ಬಾಳದವು. ಹಂಗಾಗಿ ರೈತರ ಮಕ್ಕಳಿಗೆ ರೈತರ ಹೆಣ್ಣು ಕೊಳಾರ್ದಂಗ ಆಗೈತಿ. ನಮ್ಮ ಮನ್ಯಾಗ ಮಗ ನಾ ಅಡ್ಡಾಡ್ದಂಗ ಅಡ್ಡಾಡ್ತಿರ್ವಲ್ಲಕ ಮಗಳಿಗೆ ಮಾತ್ರ ಗೌರ್ಮೆಂಟ್ ನೌಕರಿದವನ ಬೇಕು. ಯಾಕಂದ್ರೆ ಇವ್ರಿಗೆ ರೇಷನ್ ಅಕ್ಕಿ ಬಿಟ್ರ ಬೇರೆ ಅಕ್ಕಿ ತಂದು ತಿನ್ನೋಷ್ಟು ಕೂವತ್ತಿರಂಗಿಲ್ಲ ಅಂತಾರ ಸಮೇತ ಈಗ ಗೌರ್ಮೆಂಟ್ ನೌಕರಿ ಕೇಳಾಕೊಂತಾರ. ಆದ್ರೆ ನಾ ಎಲ್ಲಾ ತಂದೆ ತಾಯಿಗೆ ಕೇಳ್ಕೊಂಡ್ ಇಷ್ಟ, ಮೊದಲ ಮಗಳದ ಜೀವನಾನ ಪೇಮೆಂಟ್ನಾಗ ಗಳಾಕ್ ಹೋಗ್ಬೇಡ್ರಿ. ಯಾಕಂದ್ರ ನಿಮ್ಗ ಮಗಳನ್ನ ರೊಕ್ಕ ನೋಡಿ ಕೊಟ್ಟು ಬಿಟ್ಟಿರ್ತೀರಿ, ಆದ್ರ ಆ ಮನ್ಯಾಗ ಮಗಳು ಸುಖದಿಂದ ಇರ್ತಾಳೋ ಏನಿಲ್ಲೋ ಅದನ್ನ ವಿಚಾರ ಮಾಡ್ಬೇಕು. ಈಗಿನ ತಂದೆ ತಾಯಿ ಅದನ್ನ ವಿಚಾರ ಮಾಡ್ವಲ್ರ. ಎಷ್ಟೋ ಮಂದಿ ಸಣ್ಣ ಸಣ್ಣ ವಯಸ್ಸಿನ ಹುಡುಗ್ಯಾರ, ಒಂದ್ 20-25 ವಯಸ್ಸಿನ ಹುಡುಗ್ಯಾರ ಗಂಡನ ಬಿಟ್ಟು ಬಂದ್ ಮನ್ಯಾಗ ಕುಂದ್ರಾಕೊಂತಾರ. ಯಾಕಂತಂದ್ರ ಹಂಗ ಬೀಜ ಬಿತ್ತಿ ಬಿಟ್ಟಾರ ಇವ್ರು, ಪಾಲಕರ ಬೀಜ ಬಿಟ್ಟು ಬಿಟ್ರ. ನನ್ನ ಮಗಳು ಎಲ್ಲಿ ಕಳ್ಸಿಲ್ಲ, ನನ್ನ ಮಗಳು ಶಾಲೆ ಕಲಿತಿರ್ತಾಳ ಅಂತಂದ ತಲೆಯಾಗ ತುಂಬಿಟ್ರ. ಯಾಕ ಶಾಲೆ ಕಲ್ತಾರ, ಯಾರು ನೌಕರಿ ಮಾಡಬೇಕು, ಒಕ್ಕಲ್ತನ ಮಾಡಬಾರ್ದು ಅಂತಂದ ಏನ್ ರೂಲ್ಸ್ ಇಲ್ಲಲ್ಲ. ಒಂದ್ ಮಾತು ಹೇಳ್ಬೇಕಂದ್ರ ರೈತ ದುಡಿಲಿಲ್ಲ ಅಂತಂದ್ರೆ ಇವ್ರ ಹೊಟ್ಟಿಗೆ ಅನ್ನ ತಿನ್ಬೇಕು, ಬ್ಯಾರನ ತಿನ್ಬೇಕಾಕೈತಿ. ಹಂಗಾಗಿ ರೈತರ ಮಕ್ಳಿಗೆ ಕನ್ಯಾ ಕೊಡ್ರಿ, ರೈತರ ಮಕ್ಳಿಗೆ ಕನ್ಯಾ ಕೊಡ್ರಿ ಅನ್ನೋಕಿನ ಮನ್ಯಾಗ ಅಳಿಯಾರ ಇರ್ತಾರ, ಮನ್ಯಾಗ ಗೊತ್ತಿದ್ದಾರ ಇರ್ತಾರ ಅಂತಾರಿಗೆ ಕೊಡ್ರಿ. ಈಗ ಹೆಂಗಾಗ್ಬಿಡುತ್ತೆ ಅಂದ್ರ ಸಂಪಾದನೆ ನೋಡುದ್ರೊಳಗ ಸಂಬಂಧನ ಕಳ್ಕೊಂಡ ಕುಂತ್ಬಿಟ್ರಿ ಎಷ್ಟೋ ಮಂದಿ. ಹಂಗಾಗಿ ಸಂಬಂಧಕ್ಕೆ ಬೆಲೆ ಕೊಡ್ರಿ. ಸಂಪಾದನೆ ಏನ್ ಬಿಡು ಇದ್ದ ಇರ್ತೈತಿ ಅದು ಯಾವಾಗ. ಯಾಕಂದ್ರ ಒಂದು ಈಗ ನಾವ್ ಯಾವ್ದೇ ಸತ್ತೀವಿ ಪತ್ತೀವಿ ಅಂತಂದ್ರ ಸಂಬಂಧ ಮೇನ್. ದುಡ್ಡು ಏನಪ್ಪಾ ಯಾವ್ಯಾಕೆ ಹೋಗ್ಬೇಕು ಅನಬಾರ್ದ, ಅಕ್ಕಿ ಗಳಿಸ್ತಾಳ. ಆ ಕಾರಣಕ್ಕ ಸಂಬಂಧಕ್ಕೆ ಬೆಲೆ ಕೊಡ್ರಿ ಅಂತ ಈಗ. ಯಾಕಂತಂದ್ರ ಈಗ ನಮ್ಮ ಭಾವನೆ ಹೆಂಗಿರ್ತಾವ ಅಂತಂದ್ರ ಮನ್ಯಾಗ ಇಲ್ಲ ನಾನು ಇಂಥವ ಕೊಡ್ಬೇಕಂತಂದ್ ಮನೆಯನ್ನಾರು ಹೊಂದ್ಕೊಡ್ರಿ. ಆದ್ರೆ ಮನ್ಯಾಗ ಪಾಲಕರು ತಲೆಯಾಗ ತುಂಬಿಟ್ಟಿರ್ತಾರಲ್ಲ ಅವ್ರಿಗೆ. ಹಂಗಾಗಿ ಅವು ಹುಡುಗ್ಯಾರನ್ನ ಈಗಿನ ಹುಡುಗ್ಯಾರ ಗೌರ್ಮೆಂಟ್ ನೌಕರಿನ ಬೇಕ ಹಿಂಗ್ ನಿಂತ್ ಬಿಟ್ರ. ಹಂಗಾಗಿ ಒಕ್ಕಲ್ತನ ಈಗ ಹೆಂಗ ಆಗ್ಬಿಟ್ಟೈತೆ ಅಂದ್ರ ಮೋಸ ಮಾಡ್ರ ಬಾಳ ಮಂದಿ ಆಗ್ಬಿಟ್ರ. ಯಾಕಂದ್ರ ನನ್ನ ಹಿಡ್ಕೊಂಡು ಹೋಗ್ತೀನಿ, ಈಗ ನಾನು ಮದ್ವೆ ಆಗ್ಲಿಲ್ಪ, ನಾ ಕಮ್ತಾ ಮಾಡಕೊಂತೀನಿ, ನಂಗೆ ಒಟ್ಟ ಎಷ್ಟು ಹುಡುಕಿದ್ರು ಕನ್ಯಾ ಸಿಗಲ್ಲ ಅಂತ ತಿಳ್ಕೊಂಡ. ಮನೆಯನ್ನಾರು ಏನ್ ಮಾಡ್ತಾರ, ಯಪ್ಪ ಒಂದ್ 3 ತಿಂಗಳು ಬೆಂಗಳೂರಿಗೆ ಹೋಲೋ ಯಪ್ಪ, ಅಲ್ಲಿ ಪಾಕ್ಯಾನಿ ಬಳದ್ರು ನಿನಗ ಬೆಲೆ ಇರ್ತೈತಿ, ಕನ್ಯಾ ಕೊಡ್ತಾರ. ಹಂಗಾಗಿ ಹೋಗು
ಏನ್ ಮಾಡದಪ್ಪ ಹೋಗ್ಬಿಡುದು ಕನ್ಯಾ ಸಿಗೋಲ್ಲ ಅನ್ನೋ ಸಂಕಟಕ್ಕ ನಾವು ಬೆಂಗಳೂರಿಗೆ ಹೋಗ್ತೀವಿ ಅಲ್ಲಿ 10-12 ಸಾವಿರ ದುಡಿತಿರೋಲ್ಕ ಮನ್ಯಾಗ ಏನಂತಿರ್ತಾರ ಹೇಳು ನನ್ನ ಮಗ 25-30 ಸಾವಿರ ಪಗಾರ ಐತಿ ಅಂತಂದು ಹೇಳ್ತಿರ್ತಾರ ಇವ್ ನಂಬಿಡ್ತಾವ ಕನ್ಯಾ ಕೊಡೋರು ಅದನ್ನ ನಂಬಿ ಮದುವೆ ಮಾಡಿ ಕಳಿಸ್ತಾರ ಅವ ಏನೈತಲ್ಲ ಮದುವೆ ಆಗಿ ಒಂದು ತಿಂಗಳಿಗೆ ಬಂದ್ ಇಲ್ಲೇ ಇರ್ತಾನ ಆಮ್ಯಾಗ ಇವು ಏನಾಗಿರ್ತಾವಲ್ಲ ನಿನಗ ನೌಕರಿ ಐತಿ ಅಂತ ನಾ ಮದುವೆ ಆಗಿದ್ದೆ ನಮ್ಮ ಮನೆಯವ್ರು ಹಂಗ ಅಂತಂದ ಕೊಟ್ಟಿದ್ರು ನೀ ಈ ತರ ಕೆಲಸ ಮಾಡ್ತೀನ ಮುಗಿತ ಅಲ್ಲಿಗೆ ಡೈವರ್ಸ ಅಂದ್ರೆ ಮದುವೆ 3 ತಿಂಗಳು ಡೈವರ್ಸ್ ಬ್ಯಾಡ್ರಿ ನಮ್ಗೆ ಅದೆಲ್ಲ ಯಾಕೆ ಬೇಕು ನಾವು ಮಾಡೋ ಉದ್ಯೋಗನ ಇದೆ ಬೇಕಂತಾರ ಕೊಡ್ತಾರ ಸಾಕಂದಾರ ಬಿಡ್ತಾರ ರೈತರ ಮಕ್ಕಳಿಗೆ ಪಾಪ 30-35 ಅಂದ್ರೆ ಮದುವೆ ಆಗ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಯಾರೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದಾರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು.